ಅದಾದ ನಂತರ ಇಲ್ಲಿಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ ಬೇಡ ನಿಂದು ಮಗು ಬೇಡ, ನಾನು ರಾಧಾನ ಜೊತೆ ಅವನು ಸ್ಪರ್ಮ್ ತಗೊಂಡು IVF ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ. ದಿಸ್ ಈಸ್ ವಾಟ್ ಶಿ ಹ್ಯಾಸ್ ಟು ಸೇ. ಇದೆಲ್ಲವೂ ಮಾಡಿಸ್ತಾ ಇರೋದು ಆ ನಟಿ, ಖ್ಯಾತ ನಟಿ, ಆಕೆಯ ಮದುವೆ ಆಗೋದಕ್ಕೋಸ್ಕರ ಇದೆಲ್ಲವೂ ಕೂಡ ನಡೀತಾ ಇದೆ, ಹಿಂಗೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ ಅದು ಸುಳ್ಳು. ಆ ಖ್ಯಾತ ನಟಿ ಯಾರಂತಲೂ ಅವಳು ಒಂದು ಮೋರ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಮನೆಗೆ ಬರ್ತಾ ಇದ್ನು ಅಂತ ಹೇಳಿ. ಯಾರಾದರೂ ನನ್ನ ಮನೆಗೆ ಬಂದರೆ, ನನ್ನ ಕೋ ಆ್ಯಕ್ಟರ್ ಅವ್ರು ನನ್ನ ಯಾರನ್ನಾದ್ರು ನಾನು ಕರ್ಕೊಂಡು ಹೋದರೆ ಡಸಂಟ್ ಮೀನ್ ದಟ್ ನನಗೆ ಎಫ್ಐಆರ್ ಇದೆ ಅಂತೇಳಿ. ಈಸ್ ಬೀಯಿಂಗ್ ಓಪನ್. ಅವಳು ಇದ್ರು, ಇವಳು ಬಂದಿದ್ದಾಳೆ. ಹೌ ಶಿ ಕೇಮ್ ಟು ನೋ? ಅವಳು ಕೂಡ ಇದ್ರಲ್ವಾ. ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದರೆ ನನ್ನ ಕೋ ಆ್ಯಕ್ಟರನ್ನು ಹೇಗೆ ಅಡಲ್ಟ್ ಹೇಗಾಗುತ್ತೆ, ಇಲ್ಲ ನನಗೆ ಎಫ್ಐಆರ್ ಅಂತ ಹೇಗೆ ಪಾಯಿಂಟ್ ಮಾಡ್ತೀನಿ? ಹಾಂ, ಇಲ್ಲ ಅದು ಸುಳ್ಳು. ಆಗಿಲ್ಲ. ಅದು ನನ್ನ ನಾಲೆಜಲ್ಲಿಲ್ಲ. ಏನು ಎಫ್ಐಆರ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ನನ್ನ ನಾಲೆಜಲ್ಲಿಲ್ಲ. ಹೊಡೆಯುವುದಲ್ಲ, ಇದು ಮೆಂಟಲ್ ಕ್ರೂಯಲ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.